ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಮಹಾರಾಷ್ಟ್ರ ಸರ್ಕಾರವು ಕೊಯ್ನಾ ಡ್ಯಾಮ್ನಿಂದ ಒಮ್ಮಿಂದೊಮ್ಮೆಲೆ ಹೇಳದೆ ಕೇಳದೆ ಕೃಷ್ಣಾ ಹೊಳೆಗೆ ನೀರು ಬಿಟ್ಟ ಕಾರಣ ಈ ಮಾಂಜ್ರಿ, ಯಡ್ಡೂರ್, ಜುಗೋಳ್, ಅಂಕಲಿ ಈ ಕರ್ನಾಟಕದಲ್ಲಿರುವಂಥ ರೈತರ ಪಂಪ್ ಸೆಟ್ಗಳು ಕೃಷ್ಣಾ ನದಿ ದಡದಲ್ಲಿ ಇರುವಂಥ ಈ ಪಂಪ್ ಸೆಟ್ಗಳು ನೀರಿನಲ್ಲಿ ಮುಳುಗಿ ಹೋಗಿವೆ. ಸಾವಿರಾರು ಪಂಪ್ ಸೆಟ್ಗಳು ಮುಳುಗಿ ಹೋಗಿದ್ದರಿಂದ ಇವು ಎಲ್ಲ ರಿಪೇರಿ ಮಾಡಬೇಕಾಗಿದೆ. ಈ ಒಂದು ಲಕ್ಷಾಂತರ ರೂಪಾಯಿ ಹಾನಿ ರೈತರಿಗೆ ಆಗಿರುತ್ತದೆ. ಈ ಹಾನಿ ತುಂಬುವವರು ಯಾರು? ಒಮ್ಮಿಂದೊಮ್ಮೆಲೆ ಹೇಳದೆ ಕೇಳದೆ ನೀರು ಬಿಡುವುದು ಮಹಾರಾಷ್ಟ್ರದ ತಪ್ಪು ತಾನೆ. ರೈತರ ಈ ಹಾನಿಯನ್ನು ತುಂಬುವವರು ಯಾರು? ಕೃಷ್ಣಾ ನದಿಯಲ್ಲಿ ತುಂಬಿ ಹರಿಯುತ್ತಿದೆ. ಈಗ ಮಾಂಜ್ರಿ ಬ್ರಿಡ್ಜ್ ಮೇಲೆ ನೀರು ಬಂದಿರುತ್ತದೆ. ಮಾಂಜ್ರಿ ಹಳೆ ಬ್ರಿಡ್ಜು ನೀರಿನಿಂದ ಈ ಒಂದು ಹಾನಿ ಮತ್ತು ಇದಕ್ಕೆ ಪರಿಹಾರ ಎಂದು ಯಾವಾಗ ಯಾರಿಂದ ಕಾದು ನೋಡಬೇಕಾಗಿದೆ. ರೈತರ ಗೋಳು ಕೇಳುವವರು ಯಾರು? ತೇಜ್ ಪ್ರಭು ನ್ಯೂಸ್, ಮಾಂಜ್ರಿ. ಬಿಟ್ರೆ ದನಗಳ ನಾವು ಎಲ್ಲಿ ಹೋಗೋದ್ರಿ? ಇವ್ರ ಒಂದೇ ಬಿಡತ್ತಾರ. ನೋಡ್ರಿ ಇಲ್ಲಿ ಅವತಾರ ಮೋಟ್ರುಗಳು ಎಟ್ಟು ಮುಳುಗಿದಾವು, ನೀರು ಎಟ್ಟು ಬಂದಿತ್ತು, ಮಂದಿ ದನಗಳ ತರಾಸ್ ನೋಡ್ರಿ. ಇದೆಲ್ಲ ಪರಿಹಾರ ಯಾರು ಕೊಡಾರ ಹೇಳಿ? ಮೋಟ್ರುಗಳು ಮುಳುಗಿದ ಮೇವು ದನಗಳು ಕೊರದು ಬಿಡಾಕ ಹಿಂಗಾದ್ರೆ ಹೆಂಗೆ ಮಾಡೋದ್ರಿ ಸಾಹೇಬ್ರ? ಆ ಪರಿಹಾರ ಬಿ ನಮಗೆ ದುಃಖದಾಗ ಬ್ಯಾಸಿಗೆಲ್ಲ ಒಣ್ಣಿಗೆ ಹೋದು ಈಗ ಎಕ್ದಮ್ ನೀರು ಬಿಡತ್ತ. ರಾತೋರಾತ ಕೊಯ್ನಾ ನೀರು ಬಿಟ್ಟಿದಾರ. ಇದರಿಂದ ನಮ್ಮ ಸಾವಿರಾರು ಮೋಟ್ರ್ ಮುಳುಗಿದಾವ್. ನಾವು ಬೆಳಗ್ತಾಕ ಇಲ್ಲೇ ಇದೇವು. ಇತರ ಗತಿ ಏನ್ ನಮ್ದ? ಬಡವ್ರ ಕಡೆ, ರೈತರ ಕಡೆ ಒಟ್ಟ ಲಕ್ಷ ಇಲ್ಲ. ಮತ್ತೆ ಮಹಾರಾಷ್ಟ್ರ ಇಲ್ಲಿ ಯಾವ ರೀತಿ ನೀರಿನ ಒಂದು ರೀತಿ ಇಲ್ಲಿ ಅಪಾಯಕಾರಿ ಮುಟ್ಟಿದೆ? ಅಪಾಯಕಾರ ಅಂದ್ರೆ ಇದು ನಮ್ಗೆ ಏನ್ ಸೂಚನೆ ಕೊಟ್ಟಿಲ್ಲ. ಒಂದು ರಾತ್ರಿ 10 ಫುಟ್ ನೀರು ಇರೈತಿ. ಯಾರು ಮಾಡಿದ್ರಿ? ಮೋಟ್ರ್ಗಳೆಲ್ಲ ಒಳಗಿದಾವು, ನುಕ್ಸಾನ್ ಆಗೈತಿ. ರೈತರದ್ದು ಏನ್ ಬೇಕಾದಾಗಿತ್ರಿ. ಈಗ ತೆಗಿಬೇಕಾದ್ರೆ ನಮ್ಗೆ ಎಷ್ಟು ಖರ್ಚು ಬರ್ತೈತಿ ಹೇಳ್ರಿ. ನೋಡು ಮುನ್ನೆಚ್ಚರಿಕೆ ಏನಿಲ್ಲ ಅಂದ್ರೆ ಒಂದು 20-30 ಮೋಟ್ರ್ ಮುಳುಗಿದಾವ. ಊರಿಗೆಲ್ಲ ಇದೇ ರೀತಿ ಆಗಿದೆ. ಊರಿಗೆಲ್ಲ ಇದೇ ರೀತಿ, ಎಲ್ಲ ಹೊಳೆದಂಡಿಗೆಲ್ಲ ಇದೇ ರೀತಿ ಆಗೈತಿ ಎಲ್ಲ. ಈಗ ಅನುಕೂಲವಾಗಿ ಹಿಂದೆ ಮಳೆ ಇರ್ತ ಕಾರಣದಿಂದ ನೀರು ಒತ್ತಡದಿಂದ ನಮ್ಗೆ ರೈತರಿಗೆಲ್ಲ ಮೋಟ್ರ್ ಫೆಸಿಲಿಟಿ ಅಥವಾ ನೈಟ್ ಬರಲಿಕ್ಕೆ ಹಿಂಗೆ ತೊಂದರೆ ಆಗ್ತದೆ. ಅದ್ರ ಮುನ್ನೆಚ್ಚರಿಕೆ ಕೊಡ್ತಾ ಇಲ್ಲ ಯಾರು.